ನಮಸ್ತೆ ಚಂದ್ರಾಯಪಟ್ಟಣ. ನಾವಿವತ್ತು ಹಿರಿಸಾವೆ ಹೋಬಳಿಯ ಬೂಕುನ ಬೆಟ್ಟದಲ್ಲಿದ್ದೀವಿ. ಬೂಕುನ ಬೆಟ್ಟದ ತಪ್ಪಲಿನಲ್ಲಿ ರಾಸುಗಳ ಸಂತೆ ಅಂದರೆ ಎತ್ತುಗಳು ಮತ್ತು ಹಸುಗಳು ಸೇರಿದಂತೆ ರಾಸುಗಳ ಸಂತೆ ನಡೀತಾ ಇದೆ. ಇದರದ್ದು ವಿಶೇಷತೆ ಏನಪ್ಪ ಅಂದರೆ ಪ್ರತಿ ವರ್ಷ ಇಲ್ಲಿ ದೇಶೀಯ ರಾಸುಗಳು ಅಂದರೆ ನಮ್ಮ ಭಾರತ ದೇಶದಲ್ಲಿರುವಂಥ ರಾಸುಗಳ ವಹಿವಾಟು ನಡೆಯುತ್ತೆ. ಪ್ರತಿ ವರ್ಷ 5 ರಿಂದ 6 ದಿವಸ ರಾಸುಗಳ ವಹಿವಾಟು ನಡೆಯುತ್ತೆ. ಕನಿಷ್ಠ ಅಂದ್ರೆ 5 ರಿಂದ 6 ಕೋಟಿ ರೂಪಾಯಿ ವ್ಯವಹಾರಗಳು ನಡೆಯುತ್ತೆ. ಇಲ್ಲಿ ಒಂದೊಂದು ಜೊತೆ ಎತ್ತು 1 ಲಕ್ಷದಿಂದ ಸ್ಟಾರ್ಟ್ ಆದರೆ 10,01,000 ರೂಪಾಯಿ ಇವತ್ತೊಂದು ಜೋಡಿ ಎತ್ತು ಮಾರಾಟ ಆಗಿದೆ. ಅದು ಜನಿವಾರದಲ್ಲಿ ರೈತರು ಸಾಕಿರೋಂಥ ಎತ್ತು 10,01,000ಕ್ಕೆ ಮಾರಾಟ ಆಗಿದೆ. ಹೀಗೆ ನೋಡ್ತಾ ಹೋದರೆ 3 ಲಕ್ಷ, 5 ಲಕ್ಷ, 6 ಲಕ್ಷ, 7 ಲಕ್ಷ ಹೀಗೆ ಲಕ್ಷಾಂತರ ರೂಪಾಯಿ ಬೆಲೆ ಬಾಳುವಂಥ ಎತ್ತುಗಳನ್ನ ನೋಡಬೇಕು ಅಂದರೆ ನಾವು ಚಂದ್ರಾಯಪಟ್ಟಣ ತಾಲೂಕು ಬೂಕುನ ಬೆಟ್ಟದ ತಪ್ಪಲಿಗೆ ಬಂದರೆ ಸಾಕು, ಎಲ್ಲ ರಾಸುಗಳನ್ನ ನೋಡ್ಬೋದು. ನಮ್ಮ ದೇಶೀಯ ರಾಸುಗಳು ಒಟ್ಟು 31 ತಳಿ ರಾಸುಗಳಿದ್ದಾವೆ. ಆ 31 ತಳಿ ರಾಸುಗಳಲ್ಲಿ ಅತಿ ಹೆಚ್ಚು ರಾಸುಗಳಿರೋದಿಲ್ಲಿ ಹಳ್ಳಿಕಾರ್ ತಳಿ ಮತ್ತು ಅಮೃತ್ ಮಹಲ್. ಏನಕ್ಕಪ್ಪ ಅವನ್ನೇ ಬಳಸ್ತಾರೆ ಅಂದರೆ ಅವು ಬೇಸಾಯ ಮಾಡೋದಕ್ಕಾಗ್ಬೋದು, ಎತ್ತುಗಳನ್ನ ಮತ್ತು ಗಾಡಿ ಮೂಲಕ ಈ ಟ್ರಾನ್ಸ್ಪೋರ್ಟೇಷನ್ ಅಂದರೆ ಕೃಷಿಗೆ ಸಂಬಂಧಪಟ್ಟಂಗೆ ಟ್ರಾನ್ಸ್ಪೋರ್ಟೇಷನ್ ಗಾಡಿಗಳ ಎತ್ತಿನ ಗಾಡಿ ಮೂಲಕ ಸಾಗಿಸೋದಕ್ಕೆಲ್ಲ ಹೇಳಿ ಮಾಡಿಸಿದಂಥ ಜೋಡಿ ಎತ್ತುಗಳು ಅಂದರೆ ಹಳ್ಳಿಕಾರು ಮತ್ತು ಅಮೃತ್ ಮಹಲ್ ತಳಿ ಎತ್ತುಗಳು. ಹಾಗಾಗಿ ಅವುಗಳನ್ನ ಹೆಚ್ಚು ವಹಿವಾಟು ನಡೀತಾ ಇದೆ. ಇಲ್ಲಿ ನಮ್ಮ ಚಂದ್ರಾಯಪಟ್ಟಣ ತಾಲೂಕು ಅಷ್ಟೇ ಅಲ್ಲ, ಅಕ್ಕಪಕ್ಕದ ತಾಲೂಕು, ಇಲ್ಲ ಅಕ್ಕಪಕ್ಕ ಜಿಲ್ಲೆ ಮಂಡ್ಯ ಇರ್ಬೋದು, ತುಮಕೂರು ಇರ್ಬೋದು, ಈ ಕಡೆ ಹೋದರೆ ಚಿಕ್ಕಮಗಳೂರು ಇರ್ಬೋದು, ಮೈಸೂರು ಇರ್ಬೋದು, ಹೀಗೆ ಅಕ್ಕಪಕ್ಕದ ಎಲ್ಲ ಜಿಲ್ಲೆಗಳಿಂದಲೂ ಸಾವಿರಾರು ಮಂದಿ ರೈತರು ಪ್ರತಿ ದಿವಸ ಬಂದು ವಹಿವಾಟನ್ನು ಮಾಡ್ತಾ ಇದ್ದಾರೆ. ಈ ರೀತಿ ದೇಶೀಯ ರಾಸುಗಳ ಸಂತೆ ಚಂದ್ರಾಯಪಟ್ಟಣ ತಾಲೂಕಲ್ಲಿ ನಡೆಯೋದು ಎರಡೆಯ, ಒಂದು ಬೂಕುನ ಬೆಟ್ಟ, ಇನ್ನೊಂದು ಚಂದ್ರಾಯಪಟ್ಟಣದಲ್ಲಿ ಫೆಬ್ರವರಿಗೆ ನಡೆಯುತ್ತೆ. ಇಂಥ ಜಾತ್ರೆನ ಎಲ್ಲ ನಮ್ಮ ಚಂದ್ರಾಯಪಟ್ಟಣ ತಾಲೂಕಿನ ಪ್ರತಿ ಗ್ರಾಮದವರು ಸಹ ಬಂದು ನಮ್ಮ ರಾಸುಗಳನ್ನ ನೋಡೋದ್ರ ಮೂಲಕ ಕಣ್ತುಂಬಿಕೊಳ್ಬೇಕು ಅಂತ ತಮ್ಮಲ್ಲಿ ಕೇಳ್ಕೊಳ್ತೇನೆ. ನಮಸ್ತೆ, ನನ್ನ ಹೆಸರು ಉದಯ್ ಅಂತ. ನಾನು ದಿನವರಿಂದ ಚಂದ್ರಾಯಪಟ್ಟಣ ತಾಲೂಕು. ಇವು ಕಡೆಯೆಲ್ಲ ಇತ್ತು. ಇವು ಲಾಸ್ಟಲ್ಲಿ ಘಾಟಿ ಜಾತ್ರೆಯಿಂದ ತಗೊಂಡೆವು. 6 ಲಕ್ಷ ಆಗಿದೆ ಈ ಸರಿ. ಈ ಕಡೆ ಒಂದು 6ರಲ್ಲೂ ಒಂದು ಕಡೆಯಲ್ಲ ಇತ್ತು. ಈಗ 10 ಲಕ್ಷ ಹೇಳ್ತಾ ಇದ್ವಿ. ಅವು ನಮ್ಮ ಮನೆಯಲ್ಲಿ ಒಂದು 2 ವರ್ಷದಿಂದ ಇದ್ದಾವೆ. ಈಗ ಕೊಟ್ಟಿದ್ದೀವಿ, ಮೊನ್ನೆ ಜಾತ್ರೆ ಬಂದಿದೆ. ಮೊನ್ನೆ 10 ಲಕ್ಷದ 1,000 ಕೊಟ್ಟಿದ್ದೀವಿ. ಚಿಕನ್ ಐಟಿಯವರಿಗೆ ಕೊಟ್ಟಿದ್ದೀವಿ. ಒಮ್ಮೆ ಅಡ್ಡಲ್ಲ ನಮ್ಮ ತಾತ, ನಮ್ಮ ಮುತ್ತಾತ ಎಲ್ಲ ಸಾಕ್ತಿದ್ದಾರೆ. ನಮ್ಮ ಅಪ್ಪನೂ ಸಾಕ್ತಾರೆ. ನಮ್ಮ ಅಪ್ಪನ ಇದನ್ನು ನಾನು ನಡೆಸ್ಕೊಂಡು ಹೋಗ್ತೀನಿ. ವರ್ಷಕ್ಕೊಂದು ಮನೆಯಲ್ಲಿ ಒಂದು ವರ್ಷಕ್ಕೊಂದು ಜೊತೆ, ಒಂದು ವರ್ಷ ಪೂರ್ತಿ ಇದ್ದೇ ಇರ್ತಾರೆ. ಒಂದು ಜೊತೆ ಒಂದು ಒಂಟಿ ಜೊತೆ ಮತ್ತು ಆಗ ಹೋಗಿ ಬರ್ತಾಯಿರ್ತಾರೆ. ಒಂದು ಜೊತೆ ಅಂತೂ ಫಿಕ್ಸ್ ಅಂತೂ ಮನೇಲಿ ಇದ್ದೇ ಇರ್ತಾರೆ. ಒಂದು ಜೊತೆ ಅಂತೂ ವರ್ಷ ಪೂರ್ತಿ ಉಳ್ದು ಹಾಕ್ಬೋದು. ರೋಟಿ ಮಾಡೋದಷ್ಟೇ. ಗಾಡಿ ಮಾಮೂಲಿ ಜೋಳ ಹೇಳ್ಕೊಬರೋಕ್ಕೆ ಗಾಡಿ ಹೊಡಿತೀವಿ ಅಷ್ಟೇ. ಇದೆಲ್ಲ ಮಾಡಲ್ಲ, ಉಳ್ಮೆ ಎಲ್ಲ ಮಾಡಲ್ಲ. ಗಾಡಿ ಒಂದು ಹೊಡಿತೀವಿ ಅಷ್ಟೇ.